ವೈಯಕ್ತಿಕ ಆರ್ಥಿಕತೆ ಮುಂದಿರುವ ಸವಾಲುಗಳೇನು? ನಾನು ಎಕನಾಮಿಕ್ಸ್ ಸ್ಟೂಡೆಂಟ್ ಅಲ್ಲ. ನಾನು ಓದಿರೋದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾವು ಓದಿರೋದು. ಸಿನಿಮಾ ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡ್ತೀನಿ. ಪತ್ರಿಕೆಗಳಿಗೆ ಅಂಕಣ ಬರೆಯೋದು ಮತ್ತು ಅಗ್ನಿ ಚಾನಲಲ್ಲಿ ವರ್ಕ್ ಮಾಡ್ತೀನಿ. ಸಿನಿಮಾಗಳಿಗೆ ಮತ್ತು ಸೀರಿಯಲ್ಗಳಿಗೆ ಸ್ಕ್ರಿಪ್ಟ್ ಬರೆಯೋದು ಮತ್ತು ಆರಂಭ ಅಂತ ಒಂದು ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ದೀನಿ. ಆದರೂ ಏನಕ್ಕೆ ಆರ್ಥಿಕತೆ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀವಿ? ಇತ್ತೀಚೆಗೆ ಅದನ್ನು ನಾವು ಇತ್ತೀಚೆಗೆ ಅಂತ ಕೆಲವು ಲೇಬಲ್ಗಳನ್ನ ಕೊಟ್ಟು ಹೇಳ್ಬೋದು. ಮೈಕ್ರೋ ಫೈನಾನ್ಸ್ ಇರ್ಬೋದು, ಇಲ್ಲ ಆನ್ಲೈನ್ ಗೇಮ್ಸ್ ಇರ್ಬೋದು, ಈ ಥರದ್ದು. ಆದರೆ ಇದು ಮೊದಲಿನಿಂದನೂ ಕೂಡ ಬೇರೆ ಬೇರೆ ರೂಪದಲ್ಲಿ ನಮ್ಮ ವೈಯಕ್ತಿಕವಾಗಿ ನಾವು ಶ್ರೀಮಂತರಾಗೋದಕ್ಕೆ, ವೈಯಕ್ತಿಕವಾಗಿ ನಾವು ಬಡವರಾಗೋದಕ್ಕೆ ಕಾರಣ ಆಗಿದೆ. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ರಿಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಇರಬೇಕಾ ಇರಬಾರ್ದ? ಅಂದರೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬಾರ್ದು. ನಮ್ಮ ದುಡಿಮೆ ನಾವು ದುಡಿಬೇಕು. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಅದೆಲ್ಲ ಮೊದಲು ಇತ್ತು. ಅಪ್ಪ ದುಡಿತಿದ್ರು, ಅಮ್ಮ ಅಡುಗೆ ಮಾಡ್ತಿದ್ರು, ಪ್ರತಿಯೊಂದಕ್ಕೂ ಅಪ್ಪನ ಕೇಳಬೇಕು. ಈಗಲೂ ಅದೇನು ಹೋಗ್ಬಿಟ್ಟಿಲ್ಲ ಸಂಪೂರ್ಣವಾಗಿ. ಆದರೆ ಇತ್ತೀಚೆಗೆ ಹೆಣ್ಮಕ್ಳು ವಿದ್ಯಾಭ್ಯಾಸ ಕಲಿತಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಅದು ಎಲ್ರಿಗೂ ಸಿಗ್ತಾ ಇದೆ. ಇದು ಒಳ್ಳೇದಾ ಕೆಟ್ಟದಾ? ಈ ಒಳ್ಳೆಯ ವಿಚಾರನ ಕೆಟ್ಟದಕ್ಕೆ ಬಳಸ್ಕೊಳ್ಳೋದಕ್ಕೆ ಕೆಲವರು ಯಾವಾಗಲೂ ತವಕಿಸ್ತಿರ್ತಾರೆ. ಈ ಆನ್ಲೈನು ಗೇಮ್ ಮಾಡುವಂಥದ್ದು, ಇಲ್ಲ ಮೈಕ್ರೋ ಫೈನಾನ್ಸು ಮಾಡುವಂಥದ್ದು, ಇದೆಲ್ಲ ಅದನ್ನು ಸಂಪೂರ್ಣ ತಪ್ಪು ಅಂತ ಅನ್ನಂಗಿದ್ರೆ ಸರ್ಕಾರಗಳಿಗೆ ಯಾಕೆ ಅವಕಾಶ ಕೊಡ್ತಿತ್ತು? ಸರ್ಕಾರ ಅವಕಾಶ ಕೊಟ್ಟಿದೆ ಅಂತಂದರೆ ಅದು ಸಂಪೂರ್ಣ ತಪ್ಪಾಗಿರಲಾರ್ದು. ಇವತ್ತು ಮೈಕ್ರೋ ಫೈನಾನ್ಸಿಂದ ಸಮಸ್ಯೆ ಆಗಿದೆ ಅಂತ ಮಾತಾಡ್ತಾ ಇದ್ದೀವಲ್ಲ, ಸಮಸ್ಯೆಗಿಂತ ಹೆಚ್ಚು ಬೆನಿಫಿಟನ್ನು ಮೈಕ್ರೋ ಫೈನಾನ್ಸಿಂದ ಪಡ್ಕೊಂಡಿದ್ದಾರೆ. ಈಗ ನಿಮ್ಮ ಮನೆಗಳಲ್ಲೂ ಗೊತ್ತಿರುತ್ತೆ ನಿಮಗೆ. ಆ ದುಡ್ಡನ್ನು ತಗೊಂಡೇ ನಿಮಗೆ ಕಾಲೇಜ್ ಸೇರಿಸಿರ್ತಾರೆ, ಇನ್ಯಾವುದೋ ಒಂದು ಮೊಬೈಲ್ ತಗೊಂಡಿರ್ತಾರೆ, ಮನೇಲಿ TV ತಗೊಂಡಿರ್ತಾರೆ, ಈ ಥರದ್ದನ್ನು ತಗೊಂಡಿರ್ತಾರೆ. ಅದು ಕಟ್ಟುವಾಗ ಎಲ್ಲಿ ಎಡುತ್ತಾರೆ? ನಮ್ಮ ಆದಾಯಕ್ಕಿಂತ ಹೆಚ್ಚು ಸಾಲ ಮಾಡಿಬಿಟ್ಟಾಗ ಖಂಡಿತವಾಗಲೂ ಸಮಸ್ಯೆಗೆ ಸಿಗಾಕೊಂಡು. ಈಗ ಯಾರೋ ಗೌರ್ಮೆಂಟ್ ಆಫೀಸರ್ಸ್ ಅವ್ರು 1 ಲಕ್ಷ ಸಂಬಳ ಬರ್ತಾ ಇದ್ದರೆ 2 ಲಕ್ಷ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಅವರು ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ. ಬರುತ್ತಲ್ಲ ಬಿಡು ಅಂತ ಹೇಳಿ ಕಾರು ಮನೆ ಇದೆಲ್ಲ ಲೋನ್ ಮಾಡಿಬಿಟ್ರೆ ಅವ್ರಿಗೂ ₹1 ಜೇಬಲ್ಲಿರಲ್ಲ. ಆರ್ಥಿಕವಾಗಿ ನಾವು ಶ್ರೀಮಂತರಾಗದೇ ಇದ್ರೂ ಪರವಾಗಿಲ್ಲ, ನಾವು ಬಡವರಾಗಬಾರ್ದು, ಬಡತನ ಇರಬಾರ್ದು. ಬಡತನದಲ್ಲಿ ನಾನು ಜನರಲ್ ಆಗಿ ಮಾತಾಡ್ತೀನಿ, ನಿಮ್ಮ ಎಕನಾಮಿಕ್ಸ್ ಭಾಷೆಯಲ್ಲಿ ಆಮೇಲೆ ಯತೀಶ್ ಸರ್ ಮಾತಾಡ್ತಾರೆ. ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಎಲ್ಲ ಪಾಠ ಮಾಡ್ತಾರೆ, ಬುಕ್ಗಳು ಬರೀತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಇದ್ರ ಬಗ್ಗೆ ಎಲ್ಲ ಪುಸ್ತಕ ಎಲ್ಲ ಬರೆದಿದ್ದಾರೆ. ನಾನು ಜನರಲ್ ಆಗಿ ನಾವು ಏನು ಜನಸಾಮಾನ್ಯರು ದುಡ್ಡು ಕಾಸಿನ ವಿಚಾರದಲ್ಲಿ ಯಾವ ರೀತಿ ನಾವು ದಾರಿ ತಪ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲೋದಕ್ಕೆ ಇಷ್ಟಪಡ್ತೀನಿ. ನಾವು ಶ್ರೀಮಂತರಾಗದೇ ಇರೋ ಪರವಾಗಿಲ್ಲ, ಬಡವರಾಗಬಾರ್ದು. ಬಡತನದಲ್ಲಿ 2 ರೀತಿ ಇರುತ್ತೆ. ಒಂದು ಸಾಪೇಕ್ಷಿತ ಬಡತನ, ಮತ್ತೊಂದು ಕಡು ಬಡತನ. ಹೇಳ್ತೀರಾ ಏನು ಹಂಗಂದ್ರೆ ಅಂತ? ಅಬ್ಸಲ್ಯೂಟ್ ಪಾವರ್ಟಿ, ರಿಲೇಟಿವ್ ಪಾವರ್ಟಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಯಾರಾದರೂ ಹೇಳ್ತೀರಾ? ಈಗ ಆನ್ಸರ್ ಮಾಡಿದವ್ರು ಬೆಳೆಸ್ಕೊಡಲ್ಲ ಲಾಸ್ಟಲ್ಲಿ. ಸಾಪೇಕ್ಷಿತ ಬಡತನ, ನಿರಪೇಕ್ಷಿತ ಬಡತನ. ಕಡು ಬಡತನ ಅಂತಂದ್ರೆ ಏನು ಹೇಳ್ತೀರಾ? ನೀವು ಬಡತನ ಮೈಂಡ್ ಹೇಳ್ತಂದ್ರೆ ಸಾಪೇಕ್ಷ ಬಡತನ, ಉಳಿದ ಬಡತನದಲ್ಲಿ ಇನ್ನೂ ಸರಳವಾಗಿ ಹೇಳ್ಬೇಕಂದ್ರೆ ಕಡು ಬಡತನ ಅಂತಂದ್ರೆ ಊಟ,
ವಸತಿ, ಮೂಲಭೂತ ಸೌಕರ್ಯ ಏನಿದೆ, ಶಿಕ್ಷಣ, ಆರೋಗ್ಯ, ಒಂದು ಉದ್ಯೋಗ, ಇದಕ್ಕೂ ಕೂಡ ಕಷ್ಟ ಇರುತ್ತಲ್ಲ, ಇದನ್ನ ಕಡು ಬಡತನ ಅಂತ ಕರಿತೀವಿ. ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರಿತೀವಿ ಇಂಗ್ಲಿಷ್. ಸೊ ರಿಲೇಟಿವ್ ಪಾವರ್ಟಿ ಅಂತಂದ್ರೆ, ಈಗ ಇವ್ರ ಹತ್ರ 1 ಕೋಟಿ ರೂಪಾಯಿ ಆಸ್ತಿ ಇದೆ, ಅವ್ರ ಹಿಂದೆ ಬೆಂಚಲ್ಲಿ ಇರೋರ ಹತ್ರ 2 ಕೋಟಿ ರೂಪಾಯಿ ಆಸ್ತಿ ಇದೆ. ಅವ್ರಿಬ್ರು ನಡುವೆ ಅಂತರ ಇದೆಯಾ ಇಲ್ವಾ? 1 ಕೋಟಿಯ ಅಂತರ. ಈ ಡಿಫ್ರೆನ್ಸ್ ಇರುತ್ತಲ್ಲ, ಇದನ್ನ ರಿಲೇಟಿವ್ ಪಾವರ್ಟಿ ಅಂತ ಕರೀತೀವಿ. ಹಂಗೆ ನೋಡೋದಾದ್ರೆ ಇವತ್ತು ಇಂಡಿಯಾದಲ್ಲಿ ಅದರ ಅಂತರ ಜಗಜಾಂತರ ಆಗ್ಬಿಟ್ಟಿದೆ. ಯಾರೋ ಒಂದು 2-3 ಜನದ ಹತ್ರ 140 ಕೋಟಿ ಜನದ ಹತ್ರ ಇರಬೇಕಾಗಿದ್ದೆಲ್ಲ ಅಲ್ಲಿ ಶೇಖರಣೆ. ಹಾ, ಇದು ಅಂದ್ರೆ ಸ್ವತಂತ್ರ ಬಂದಾಗ ಇದು ಅಷ್ಟು ದೊಡ್ಡ ಗ್ಯಾಪ್ ಇರಲಿಲ್ಲ. ಇವಾಗ ತುಂಬಾ ದೊಡ್ಡ ಗ್ಯಾಪ್ ಆಗಿದೆ. ಹಾಗಾದ್ರೆ ಏನು ಡೆವಲಪ್ ಆಗಿಲ್ವಾ ಅಂದ್ರೆ, ಕಡು ಬಡತನ ದಿನದಿಂದ ದಿನಕ್ಕೆ ಸಾಧ್ಯವಾದಷ್ಟು ಕಡಿಮೆ ಆಗಿದೆ. ಕಡು ಬಡತನ ಅಂದ್ರೆ ಮೂಲಭೂತ ಸೌಕರ್ಯ ಇದೆಯಲ್ಲ, ಮೊದಲೆಲ್ಲ ಒಂದು 25-30 ವರ್ಷದಿಂದ ಊಟ ತಿಂಡಿಗೂ ಕಷ್ಟ ಇತ್ತು, ಕೆಲಸ ಸಿಗೋದು ಕಷ್ಟ ಇತ್ತು. ಇವತ್ತು ನಾವು ಇಷ್ಟಪಡುವ ಕೆಲಸಗಳು ಸಿಗೋದು ಕಷ್ಟ ಇರ್ಬೋದು, ಆದರೆ ಏನೋ ಒಂದು ಬದುಕೋದಕ್ಕೆ ಕೆಲಸ ಮಾಡ್ತೀನಿ ಅಂತಂದ್ರೆ ನಮಗೆ ಕೆಲಸಗಳು ಸಿಗುತ್ತೆ. ಹಾಗಾಗಿ ನಾವು ಆರ್ಥಿಕವಾಗಿ, ವೈಯಕ್ತಿಕವಾಗಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಬಡತನ ಬರುತ್ತೆ? ಮೊದಲಿಗೆ ನಾವು ಪರ್ಸ್ನಲ್ ಆಗಿ ದುಡಿಯುವಂಥದ್ದು, ಅದು ನಮ್ಮ ಕುಟುಂಬಕ್ಕೆ ನಾವು ಬಳಸ್ತೀವಿ. ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ಬರು ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡು ಊರಿನ ಅಭಿವೃದ್ಧಿಗೂ ಕೆಲವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಕೆಲವರು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಆಲ್ ಇಂಡಿಯಾ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಆದರೆ ಹೆಚ್ಚು ಇಲ್ಲಿ ವೈಯಕ್ತಿಕವಾಗಿ ಆರ್ಥಿಕತೆ ಎಲ್ರಿಗೂ ಬೇಕು. ಇವತ್ತು ಒಂದು ಹಬ್ಬ ಏನಾದರೂ ಮಾಡಿ ಒಂದು 50,000 ಸಾಲ ಆದರೆ ಕುಟುಂಬಕ್ಕೆ, ಅದನ್ನ ಭರಿಸುವ ಶಕ್ತಿ ಯಾರಿಗಿರುತ್ತೆ ಆ ಕುಟುಂಬದಲ್ಲಿ, ಅವ್ರ ಮೇಲೇನೆ ಎಲ್ಲ ಬರ್ಡನ್ನು ಬೀಳುತ್ತೆ. ಇನ್ನ ಮದುವೆಗಳು ಇತ್ತೀಚೆಗಂತೂ ಅದರಲ್ಲೂ ಮಂಡ್ಯ ಈಗೊಂದು 2 ವರ್ಷದಿಂದ ಒಂದು ರಿಪೋರ್ಟ್ ಓದಿದೆ ಪೇಪರಲ್ಲಿ, ಮಂಡ್ಯ ಜಿಲ್ಲೆ ಅತ್ಯಂತ ಕಡಿಮೆ ಬಡವರು ಇರುವ ಜಿಲ್ಲೆ ಅಂತ. ಶ್ರೀಮಂತರಲ್ಲ, ಅತ್ಯಂತ ಕಡಿಮೆ ಬಡವರು ಅಂತಂದ್ರೆ ಈ ಕಡು ಬಡತನ ಇಲ್ಲದೆ ಇದ್ದವರು 100 ಜನಕ್ಕೆ 6 ಜನಕ್ಕೆ ಮಾತ್ರನೇ ಕಡು ಬಡತನ ಇದೆ, ಊಟ ತಿಂಡಿಗೇನು ಸಮಸ್ಯೆ ಇಲ್ಲ ಅಂತ. ಬೇರೆ ಜಿಲ್ಲೆಗಳಲ್ಲಿ 20 ಜನ 23 ಜನ ಈ ರೀತಿ ಇದೆ. ಆದರೆ ಇಲ್ಲಿ ನಾವು ಗಮನಿಸಿದಂಗೆ ಸಮಸ್ಯೆ ಏನಾಗಿದೆ ಅಂತಂದ್ರೆ, ವರ್ಷಕ್ಕೊಂದು ಹಬ್ಬ ಅಂತ ತಿಂಗಳಲ್ಲಿ ಎಷ್ಟು ಹಬ್ಬ ಆಯ್ತವೆ? ಎಷ್ಟಾಯ್ತದೆ? ತಿಂಗಳಲ್ಲಿ 1-2 ಅಂತೂ ಹಾಗೆ ಆಯ್ತು, 2-3. ಇದು ಬರ್ಡನ್, ಫೈನಾನ್ಷಿಯಲ್ ಬರ್ಡನ್ ಇಡೀ ಕುಟುಂಬಕ್ಕೆ ಬಿದ್ದರೆ ಅವರ ಟೈಮು, ಎನರ್ಜಿ, ಹೆಣ್ಮಕ್ಳಿಗೆ ತುಂಬ ಬರ್ಡನ್ ಬೀಳುತ್ತೆ. ತೊಳೆದಿದ್ದೆ ತೊಳೆಯೋದು, ಒರೆಸಿದ್ದೆ ಒರೆಸೋದು, ಒಗ್ದಿದ್ದೆ ಒಗೆಯೋದು. ಆಮೇಲೆ ಇತ್ತೀಚೆಗೆ ಇನ್ನೊಂದು ಏನು ಸ್ಟಾರ್ಟ್ ಆಗಿದೆ ಅಂತಂದ್ರೆ, ಎಲ್ಲರೂ ಬೆಂಗಳೂರಲ್ಲಿ ಕೆಲಸ ಮಾಡೋದು, ಊರಲ್ಲಿ ಇರ್ಲಿ ಅಂತ ಒಂದು ಮನೆ ಕಟ್ಟೋದು, 15 ಲಕ್ಷ 20 ಲಕ್ಷ ಸಾಲ ಮಾಡಿ ಭದ್ರಾಗಿ ಬೀಗ ಹಾಕಿ 15 ದಿನಕ್ಕೆ ಒಂದ್ಸಲ ಹಬ್ಬಕ್ಕೆ ಬರೋದು, ಎಲ್ಲಾನು ತೊಳೆಯೋದು, ಎಲ್ಲಾನು ಒಗ್ದದ್ದೇ ಒಗೆಯೋದು, ವರ್ಷದ್ದು, ತಿರ್ಗಾ ಬೀಗ ಹಾಕೊಂಡು ಹೋಗೋದು. ಆ ಮನೆ ಕಟ್ಟಿರೋ ಸಾಲ, ಅದಕ್ಕೆ ಬಡ್ಡಿ, ತಿರ್ಗಾ ಈ ಹಬ್ಬದ ಸಾಲ, ಬಡ್ಡಿ. ಇದು ನಮ್ಮನ್ನ ಡೆವಲಪ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಾ ಇದೆಯಾ, ಇಲ್ಲ ನಮ್ಮನ್ನ ಹಿಂದೆ ಎಳಕ್ ಹೋಗ್ತಾ ಇದೆಯಾ ಗಮನಿಸ್ಬೇಕು. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ತುಂಬಾನೇ ಬರ್ಡನ್ ಬೀಳ್ತಾ ಇದೆ.
ಆಮೇಲೆ ತುಂಬಾ ಜನ ಹೇಳ್ಬಿಡ್ತಾರೆ ಹೆಣ್ಮಕ್ಳಿಗೇನೋ ನಾವು ಅಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ವಿ, ಇಷ್ಟು ಖರ್ಚು ಮಾಡಿ. ಪಾಪ ಆ ಮಕ್ಕಳಿಗೆ ಬೇಜಾರಾಗಲ್ವಾ? ತಂದೆ ತಾಯಿನೋ ಅವ್ರ ಅಣ್ಣ ತಮ್ಮನೋ ಸಾಲದಲ್ಲಿದ್ರೆ ಬೇಜಾರಾಗತ್ತಾ? ಆಗಲ್ವಾ? ಒಂದಿನ 2 ದಿನ ಮದುವೆ ಜೋರಾಗಿ ಮಾಡ್ಬಿಡ್ತಾರೆ. ಚೌಟ್ರಿಗೆ 2 ಲಕ್ಷ, ಡೆಕೋರೇಷನ್ಗೆ 2 ಲಕ್ಷ, ಎಂಗೇಜ್ಮೆಂಟು, ಮದುವೆ, ರಿಸೆಪ್ಷನ್ನು, ಬೀಗ್ರೂಟ, ವಿಡಿಯೋ ಶೂಟಿಂಗು, ಪ್ರೀ ವೆಡ್ಡಿಂಗು ಎಲ್ಲ. ಇವತ್ತು ಒಂದು ಮದುವೆ ಅಂದ್ರೆ ಅದೊಂದು ಬಿಸ್ನೆಸ್. 20 ರಿಂದ 25 ಲಕ್ಷದ ಬಿಸ್ನೆಸ್. ಈ ಬರ್ಡನ್ ಯಾರು ಹೊರ್ತಾರೆ? ಅಪ್ಪ ಅಮ್ಮ ಹೊರ್ತಾರೆ. ಆದ್ರೆ ಆ ನೋವನ್ನ ಆ ಹೆಣ್ಮಗು ಕೂಡ ತಿನ್ನಬೇಕು. ಇದಕ್ಕೆಲ್ಲ ಸೊಲ್ಯೂಷನ್ ಇಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಕುವೆಂಪು ಅವ್ರು ಗೊತ್ತಾ? ಕುವೆಂಪು ಅವ್ರ ಬಗ್ಗೆ ಕೇಳಿದ್ದೀರಾ? ಕುವೆಂಪು ಅವರು ಒಂದು ಸರಳವಾದ ಬದುಕು ಅಂತಂದ್ರೆ ತುಂಬಾ ಜನ ಏನ್ ಅನ್ಕೊಬಿಡ್ತಾರೆ, ನಾವು ಹೊಸ ಬಟ್ಟೆನೆ ತಗೊಳಂಗಿಲ್ಲ, ಹೊಸ ವಸ್ತು ತಗೊಳಂಗಿಲ್ಲ ಅಂತಲ್ಲ. ಈ ಆಚರಣೆಗಳನ್ನ ಆದಷ್ಟು ಕಡಿಮೆಗೊಳಿಸ್ಕೊಳ್ಳಿ. ಅಗತ್ಯ ಇದ್ದದ್ದನ್ನ ಮಾಡ್ಲೇಬೇಕು. ಸೊ ಮದುವೆ ಆಗ್ಬೇಕು ಅಂತಂದಾಗ ಮಂತ್ರ ಮಾಂಗಲ್ಯ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಜಸ್ಟ್ ನಿಮ್ಮಿಷ್ಟ. ಅದು ನೀವು 1000 ಜನಕ್ಕೆ ಮಾಡಿಸಿ, 100 ಜನಕ್ಕೆ ಅಡಿಗೆ ಮಾಡಿಸಿ, ಒಂದೇ ಸಲ ಊಟ. ನೀವು ರೆಗ್ಯುಲರ್ ಮದುವೆಯಲ್ಲಿ ಗಮನಿಸಿ, ಎಂಗೇಜ್ಮೆಂಟಲ್ಲಿ 2000 ಜನ, ರಿಸೆಪ್ಷನಲ್ಲಿ ಒಂದು 5000 ಜನ, ಬೆಳಿಗ್ಗೆ ತಿಂಡಿಗೆ 1000, ಮಧ್ಯಾಹ್ನ 1-2 ಜನ, ಬೀಗ್ರೂಟ, ಮುಗೀತಲ್ಲಿ ಕತೆ. ನಾವೇನೆ ನಮ್ಮನ್ನ ಒಬ್ರು ಕರೆದ್ರೆ ನಾವೇ 4 ಜನ ಕರ್ಕೊಯ್ತೀವಿ. ಆಯ್ತಾ? ಕರ್ತಾರೆ ಬರಲ್ಲ ಹೋಮ ಅಂತ. ಈ ತರ ಆದ್ರೆ ವೈಯಕ್ತಿಕವಾಗಿ ನಾವೆಲ್ಲ ಅಭಿವೃದ್ಧಿ ಆಗ್ತೀವಿ. ಈ ದುಡ್ಡನ್ನ ನೀವು 1 ಟೈಮು ಊಟ ಕೊಡಿಸಿ, ಮಂತ್ರ ಮಾಂಗಲ್ಯ ಈ ಥರದ್ದು ಆದರೆ ನಾನು ಅದೇ ರೀತಿ ಮದುವೆ ಆಗಿದ್ದು. ಕುವೆಂಪು ಸ್ಟ್ಯಾಚ್ಯೂ ಮುಂದೆ ಮದುವೆ ಆಗಿದ್ದು. ನಾವು ಇನ್ವಿಟೇಷನ್ನು ಕೂಡ ನಾನು ಹೊಡ್ಸಿರಲಿಲ್ಲ. ಆವಾಗ ವಾಟ್ಸಪ್ ಇರಲಿಲ್ಲ, SMS 100 ಮೆಸೇಜ್ ಮಾತ್ರ ಕೊಡ್ತಿದ್ರು. ಅವಾಗ 12 ಗಂಟೆ ಆಗೋದನ್ನೇ ಕಾದಿದ್ದು, ಒಟ್ಟಿಗೆ 200 ಜನಕ್ಕೆ ಕಳಿಸ್ಬಿಟ್ಟು ಮಲಗ್ತಿದ್ವು 1 ವಾರ. ಸೊ ಅದಕ್ಕೆ ನಾವೇನೋ ಇಷ್ಟೊಂದು ಕೇರ್ಲೆಸ್ ಆಗಿ ಕರೆದಿದ್ದೀವಲ್ಲ, ಯಾರು ಬರ್ತಾರೆ ಇರಲಿ ಯಾವುದಕ್ಕೂ ಅಂತ 1000 ಜನಕ್ಕೆ ಮಾಡಿಸಿದ್ವಿ. 4500 ಜನ ಬಂದಿದ್ವಿ. ಆಯಿತಾ? ಗಿಡಗಳನ್ನ ಕೊಟ್ವಿ, ಬಂದವ್ರಿಗೆಲ್ಲ ಒಂದೊಂದು ಗಿಡಗಳನ್ನ ಕೊಟ್ವಿ. ಈಗಲೂ ನಾನು ನನ್ನ ಹೆಂಡತಿ ಎಲ್ಲಾದರೂ ಹೋದ್ರೆ ತೋರಿಸ್ತಾರೆ, ನಿಮ್ಮ ಮದುವೆಯಲ್ಲಿ ತಂದು ನೆಟ್ಟವಪ್ಪ ಇದು ನಿಮ್ಮ ಹೆಸರೇ ಇಟ್ಟಿದ್ದೀವಿ ಅಂತ. ನಾವು ಅದಕ್ಕೆ ಕಾಮಿಡಿ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಬೆಳೆಸಿ, ಚೆನ್ನಾಗಿ ಬೆಳೆದ್ಮೇಲೆ ಬಂದು ಕಟ್ ಮಾಡ್ತಾ ಹೋಗ್ತೀವಿ. ಹಂಗೆ ಯಾಕೆ ಇದನ್ನ ಹೇಳ್ತೀವಿ? ಅವತ್ತು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮದುವೆ ಮಾಡ್ತೀವಿ ರೆಗ್ಯುಲರ್ ಆಗಿ ಅಂದರೆ 25-30 ಲಕ್ಷ ಖರ್ಚು ಮಾಡಬೇಕಿತ್ತು. ಅದೇ ಅಮೌಂಟನ್ನ ನೀವು ಒಂದು ಅಕೌಂಟ್ಗೆ ಹಾಕೊಂಡ್ರೆ ನಿಮ್ಮ ಜೀವನಕ್ಕೆ ಉಪಯೋಗಕ್ಕಾಗುತ್ತೆ. ವೈಯಕ್ತಿಕವಾಗಿ ಇದನ್ನ ಆರ್ಥಿಕವಾಗಿ ಈಗೇನು ಎಕನಾಮಿಕ್ ಕ್ಲಾಸ್ ಅಂತಂದ್ರೆ ಈಗ ನೆಕ್ಸ್ಟ್ ಮಾತಾಡ್ತಾರೆ. ಎಕನಾಮಿಕ್ಸು, ಅರ್ಥಶಾಸ್ತ್ರದ ಭಾಷೆ, ಆ ಪದಗಳು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಜನರಲ್ ಆಗಿ ವೈಯಕ್ತಿಕವಾಗಿ ಆರ್ಥಿಕತೆ ಅಂತಂದ್ರೆ, ನಮ್ಮ ಹತ್ರ ಸಾಲ ಜಾಸ್ತಿ ಆದರೆ ನಾವು ನರಳಬೇಕಾಗುತ್ತೆ. ನಮ್ಮ ಹತ್ರ ಒಂದಷ್ಟು ದುಡ್ಡು ಶೇಖರಣೆ ಇದ್ರೆ ಒಂದು ಧೈರ್ಯ ಇರುತ್ತಾ ಇರಲ್ವಾ? ಸೊ ಆ ರೀತಿ ನಮ್ಮ ಹತ್ರ ದುಡ್ಡು ಶೇಖರಣೆ ಆಗಬೇಕು ಅಂತಂದಾಗ ನಮ್ಮ ಆಚರಣೆಗಳಲ್ಲಿ ಒಂದಷ್ಟು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ನಮ್ಮ ದೈನಂದಿನ ಬದುಕಲ್ಲಿ ನೀವು ಭಾಳ ರಿಚ್ ಆಗಿರಿ, ನಿಮ್ಮ ಒಳ್ಳೆ ಪೌಷ್ಟಿಕಾಂಶದ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕಿ, ಅನುಕೂಲವಾಗಿ ನೀವು ಓಡಾಡಿ, ಎಲ್ಲರ ಜೊತೆನೂ ಚೆನ್ನಾಗಿರಿ. ಈ ಆಚರಣೆಗಳವಲ್ಲ, ಈ ಆಚರಣೆಗಳು ನಮ್ಮನ್ನು ಬಡತನಕ್ಕೆ ದೂಡುತ್ತವೆ. ಅದ್ರ ಬಗ್ಗೆ ಎಚ್ಚರಿಕೆ. ಇನ್ನ ಒಂದು ಮೇಜರ್ ಪಾಯಿಂಟು, ಇತ್ತೀಚೆಗೆ ನಾವು ಒಟ್ಟಾರೆ ಇಂಡಿಯಾನ ಪರಿಗಣಿಸೋದಾದ್ರೆ, ಇಡೀ ಇಂಡಿಯಾ ಒಂದು ಮನೆ ಅಂತ ನಾವು ಅನ್ಕೊಳ್ಳೋದಾದ್ರೆ, ಒಂದು ಮನೆಯಿಂದ ಹೊರಗಡೆಗೆ ಜಾಸ್ತಿ ದುಡ್ಡು ಹೋದ್ರೆ ಆ ಮನೆ ಶ್ರೀಮಂತ ಆಗುತ್ತಾ? ಒಂದು ಮನೆಗೆ ಹೊರಗಡೆಯಿಂದ ದುಡ್ಡು ಜಾಸ್ತಿ ಬಂದ್ರೆ ಶ್ರೀಮಂತ ಆಗುತ್ತೆ, ಒಳಗಡೆ ಬಂದ್ರೆ. ಇಲ್ಲಿ ಇಂಡಿಯಾದಲ್ಲಿ ಹೈಯೆಸ್ಟ್ ದುಡ್ಡು ಹೊರಗಡೆಗೆ ಹೋಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್.
ಪೆಟ್ರೋಲು ಡೀಸೆಲ್ಲು ನಾವು ಬಳಸ್ತೀವಲ್ಲ, ಇದರ ಮೇಜರ್ ಅಮೌಂಟು ಗಲ್ಫ್ ಕಂಟ್ರೀಸ್ಗೆ ಹೋಗ್ತಾ ಇದೆ. ಎಲ್ಲ ಅಲ್ಲಿಂದನೇ ಬರೋದಲ್ಲ. ಇವತ್ತು ಕರ್ನಾಟಕದ ಪಾಪ್ಯುಲೇಷನ್ನು 7 ಕೋಟಿ ಇದೆ, ವೆಹಿಕಲ್ ಪಾಪ್ಯುಲೇಷನ್ನು 3 ಕೋಟಿ ಇದೆ. ಬೈಕು, ಕಾರು, ಲಾರಿ, ಬಸ್ಸು ಇಂಥವೆಲ್ಲ. ಈ ಲಾರಿ ಬಸ್ ಎಲ್ಲ ಸರಕನ್ನ ತುಂಬಿಸ್ತವೆ. ಇನ್ನು ಬಸ್ಸಲ್ಲಿ ನಾವು ಒಟ್ಟಿಗೆ ಒಂದು 50 ಜನ ಟ್ರಾವೆಲ್ ಮಾಡ್ತೀವಿ. ನಿಮ್ಮ ಊರು ಬಸ್ಗಳಂತೂ 150 ಜನ ಟ್ರಾವೆಲ್ ಮಾಡ್ತೀವಿ. ಪಾಪ ನಿಮ್ಮ ಪ್ರಿನ್ಸಿಪಲ್ ಬಂದ ತಕ್ಷಣ ಹೇಳ್ತಾ ಇದ್ರು, ಫಸ್ಟ್ ಬಸ್ಸು ಸರ್ ಅವ್ರಿಗೆ, ನಾನು ಅದಕ್ಕೆ ಬೆಳಿಗ್ಗೆನೆ ಬೇಗ ಬಂದು ತೆಗಿತೀನಿ ಅಂತ. ಭಾಳ ಒಳ್ಳೆ ಪ್ರಿನ್ಸಿಪಲ್ ನಿಮಗೆ ಸಿಕ್ಕಿರೋ. ಅವರೇ ಬಂದು ಬಾಗಿಲು ತೆಗಿತಾರೆ. ಈ ರೀತಿ ನೀವೆಲ್ಲ 150 ಜನ ಏನ ಬಸ್ಸಲ್ಲಿ ಬರ್ತೀರಿ, 150 ಜನನೂ 2 ವೀಲರ್ನ ತಗೋತೀರಿ. ನಿಮ್ಮೆಲ್ಲರ ಕನಸು, ಈಗ ಡಿಗ್ರಿಲಿದ್ದೀರಿ, ನಿಮ್ಮೆಲ್ಲರ ಕನಸು ಇನ್ನೊಂದು 2 ವರ್ಷ ಹೋದ್ರೆ ಯಾವುದೋ ಒಂದು ಕೆಲಸ ಸೇರ್ಕೋಬೇಕು, ಸಂಘದಲ್ಲಿ ದುಡ್ಡು ಎತ್ಕೋಬೇಕು. ನಿಜನ ಸುಳ್ಳ? ನಾನೊಂದು ಗಾಡಿ ತಗೋಬೇಕು, ಅದಕ್ಕೆ ದಿನ 100 ರೂಪಾಯಿ ಅಲ್ವಾ, ಹೋದ್ರೆ ಹೋಯ್ತು ಪೆಟ್ರೋಲ್ ಹಾಕ್ಸಿ. ಒಂದು ದಿನಕ್ಕೆ 100 ರೂಪಾಯಿ ಅಂದರೆ ಒಂದು ತಿಂಗಳಿಗೆ 3,000 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ಗೆ ಹೋಯ್ತು. ಇವಾಗೆಲ್ಲ ಒಂದು ಗಾಡಿ GST ಎಲ್ಲ ಜಾಸ್ತಿ ಆದಮೇಲೆ, ಮೊದಲೆಲ್ಲ 60-70 ಸಾವಿರ ಸಿಕ್ತಿದ್ದ ಗಾಡಿಗಳು ಈಗ 1 ಲಕ್ಷ ಕಮ್ಮಿ ಯಾವುದೂ ಇಲ್ಲ. ಸೆಕೆಂಡ್ಸುವೆ 50-60 ಸಾವಿರ. ಇನ್ನು ಹೋಗ್ಲಿ, ಈ ಟೆಕ್ನಾಲಜಿ ಇದೆಯಲ್ಲ, ಈ 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಈ ಟೆಕ್ನಾಲಜಿ ಏನಾದರೂ ಇಂಡಿಯಾದ ಅಂತಂದರೆ ಯಾವ ಟೆಕ್ನಾಲಜಿನೂ ಇಂಡಿಯಾದಲ್ಲ, ಎಲ್ಲ ಯುರೋಪಿಯನ್ ಕಂಟ್ರೀಸ್. ನಮ್ಮ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಮಾಸ್ ಟ್ರಾನ್ಸ್ಪೋರ್ಟೇಷನ್ನ ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ, ಅಂದರೆ ಏನು ಸಾರ್ವಜನಿಕ ಸಾರಿಗೆ ಇದ್ರ ಕಡೆಗೆ ನಾವು ಹೋಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಸಂಪತ್ತನ್ನು ಇದೇನೇ ತಿನ್ಕೊಬಿಡುತ್ತೆ. ಈ ಬೈಕು ಮತ್ತು ಕಾರು ಇದನ್ನು ತಯಾರಿಸೋಕ್ಕೆ ಬಳಸ್ತಾ ಇರುವಂಥ ತಂತ್ರಜ್ಞಾನ ಇದೆಯಲ್ಲ, ಅದೆಲ್ಲವೂ ಯುರೋಪ್ಗೆ ಹೋಗುತ್ತೆ ದುಡ್ಡು. ಇದನ್ನ ಓಡಾಡಿಸೋದಕ್ಕೆ ಬಳಸ್ತೀವಲ್ಲ ಫ್ಯೂಯಲ್ಲು, ಇದು ಎಲ್ಲವೂ ಗಲ್ಫ್ ಕಂಟ್ರೀಸ್ಗೆ ಹೋಗುತ್ತೆ. ನಮ್ಮಲ್ಲೇ ಕೆಲವರು ಮಾತಾಡ್ತಾರೆ, ದುಬೈ ಎಷ್ಟು ಸೂಪರ್ ಆಗಿದೆ ಗೊತ್ತಾ ಅಂತ ಹೇಳ್ತಾರೆ. ಎಲ್ಲಿದು ದುಡ್ಡು? ಎಲ್ಲ ನಮ್ಮ ದುಡ್ಡು. ಅದೇ ದುಡ್ಡು ಇಲ್ಲಿದ್ರೆ ಇಲ್ಲೇ ನಾವು ದುಬೈ ಕಟ್ಟಕ್ಕಾಗಲ್ವಾ? ವೈಯಕ್ತಿಕವಾಗಿ ನಿಮಗೂ ಕೂಡ ಅಗತ್ಯ ಬಿದ್ದಾಗ ನಾವು ಕಾರು, ಬೈಕು ಇಂಥದ್ದನ್ನ ಬಳಸಬೇಕು. ತೀರಾ ಅಗತ್ಯ ಇಲ್ಲ ಅಂತಂದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಈಗ ನೋಡಿ, ನಿಮ್ಮ ಪ್ರಿನ್ಸಿಪಲ್ ಅವರು ಬೆಳಿಗ್ಗೆ 6 ಗಂಟೆಗೇನೆ ಎದ್ದು ವಸಂತಪುರ, ಬೆಂಗಳೂರು ಇದರಿಂದ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅವರು ಕಾರಲ್ಲಿ ಓಡಾಡಿದ್ರೆ ಅವರ ವೈಯಕ್ತಿಕ ಆರ್ಥಿಕತೆ ಎಷ್ಟು ಬರ್ಡನ್ ಆಗುತ್ತೆ. ಅದ್ರ ಜೊತೆಗೆ ಅವರು ಒಂದು ದಿನಕ್ಕೆ 2,000 ರೂಪಾಯಿ ಕಾರಿಗೆ ಬಳಸ್ತಾರೆ ಅಂತಂದ್ರೆ, ಅದರಲ್ಲಿ 1,25,000 ಗಲ್ಫ್ ಕಂಟ್ರಿಗೆ ಮತ್ತೆ ಯುರೋಪ್ಗೆ ಹೋಗ್ಬಿಡುತ್ತೆ. ಒಟ್ಟಾರೆ ನಮ್ಮ ನಾಡಿನ ಆರ್ಥಿಕತೆನೂ ಹಾಳಾಗುತ್ತೆ. ವೈಯಕ್ತಿಕವಾಗಿ ನಾವು ಶಿಸ್ತನ್ನು ಅಳವಡಿಸ್ಕೊಳ್ಳಿಲ್ಲ ಅಂತ. ಇನ್ನೂ ಬೈಫರ್ಗೇಟ್ ಮಾಡಿ ಹೇಳ್ತಾ ಹೋದರೆ ಸಾಕಷ್ಟಿದೆ. 2 ವಿಚಾರನ ಗಮನದಲ್ಲಿ ಇಟ್ಕೊಳ್ಳಿ. ಒಂದು, ಆಚರಣೆಗಳು ಇತಿಮಿತಿಲಿರಲಿ. ಆಚರಣೆ ಮಾಡಲೇಬೇಡಿ ಅಂತ ಹೇಳಲ್ಲ. ನೀವು ಈ ನಾವು ಈ ದೊಡ್ಡವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ಅವ್ರೇನು ಹೇಳ್ತಾರೆ, ಸಂಪ್ರದಾಯ ನಡ್ಕೊ ಬಂದ್ಬಿಟ್ಟಿದೆ. ಸಾಲ ಏನೋ ಈ ಒಂದು ಡೈಲಾಗ್ ಹೇಳ್ತಾರೆ, ಮಗನ್ ಮಾರಾದ್ರೂ ಮಾರ್ಲಾಮಿ ಮಾಡು ಅಂತ. ಈ ಥರದ್ದನ್ನೆಲ್ಲ ನಮ್ಮ ತಲೆಗೆ ತುಂಬಿ ಆ ಸಾಲದ ಕೂಪದಿಂದ ಈಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನೆಂಟರಿಸ್ಟ್ರಿಗೆ ಊಟ ಹಾಕ್ಬೇಕಾ? ಯಾವುದೋ ಒಂದು ಅಕೇಶನ್, ನಿಮ್ಮ ಬರ್ತಡೇನೋ ಇನ್ನೊಂದು ಏನೋ ಇರ್ತದೆ, ಒಂದು ಊಟ ಗೀಟ ಕೊಡಿಸಿ. ಇಲ್ಲಾಂದರೆ ವರ್ಷದಲ್ಲಿ 1 ಸಲನ ಏನೋ ಹಬ್ಬ ಮಾಡಿದ್ರು ನಡೆದೈತದೆ. ಮೊದಲೆಲ್ಲ ಈ ಊರ ಹಬ್ಬಗಳು ನಡೀತಿತ್ತಲ್ಲ, ಅದು ವರ್ಷ ನಡೀತಿರಲಿಲ್ಲ. ಈಗಲೂ ಕೆಲವು ಊರುಗಳಲ್ಲಿ 3 ವರ್ಷಕ್ಕೋ 6 ವರ್ಷಕ್ಕೋ ಒಂದ್ಸಲ ಮಾಡ್ತಾರೆ. ಅವಾಗ ಯಾಕೆ ಆ ರೀತಿ ಮಾಡ್ತಿದ್ರು ಅಂತಂದರೆ, ಯಾವ ವರ್ಷ ಫಸಲು ಜಾಸ್ತಿ ಬರುತ್ತೆ, ಇವಾಗ ಇರುವಂಗೆ ಅದನ್ನು ಶೇಖರಿಸಿ ಇಡುವಂಥ ಅವಕಾಶಗಳಿರಲಿಲ್ಲ. ಆವಾಗ ಮೊದಲು ಎಷ್ಟು ಬೆಳೆ ಬೆಳೆದಿರ್ತಾರೆ ಅದನ್ನು
ಒಂದು 6 ತಿಂಗಳೊಳಗಡೆ ಖಾಲಿ ಮಾಡಲಿಲ್ಲ ಅಂತಂದ್ರೆ ಎಕಣಗಳು ತಿಂದಾಕ್ಬಿಡ್ತಿತ್ತು, ಬೂಸ್ಟ್ ಹಿಡಿದು ಬಿಡ್ತಿತ್ತು. ಹಾಗಾಗಿ ಏನು ಮಾಡ್ತಿದ್ರು, ಊರ ಹಬ್ಬ ಮಾಡಿ ಎಕ್ಸ್ಟ್ರಾ ಜಾಸ್ತಿ ಫಸ್ಟ್ ಬಂದಿರ್ತಿತ್ತಲ್ಲ ಅದನ್ನ ಬರೋ ಥರ ಮಾಡಿ ಅಕ್ಕಪಕ್ಕದ ಊರ್ನ ನೆಂಟರನ್ನೆಲ್ಲ ಕರೆದು ಊಟ ಹಾಕ್ತಿದ್ರು. ಈಗ್ಲೂ ಕೆಲವು ಊರುಗಳಲ್ಲಿ 3 ವರ್ಷ 4 ವರ್ಷಕ್ಕೊಂದ್ಸಲಿ ಮಾಡಲ್ವಾ ಹಬ್ಬ? ಕೆಲವು ಹಬ್ಬಗಳನ್ನ ಮಾತ್ರ ವರ್ಷಕ್ಕೊಂದ್ಸಲ ಮಾಡ್ತಾರೆ. ಕೆಲವು ಹಬ್ಬಗಳು 3 ವರ್ಷ ಒಂದ್ಸಲ, ಕೆಲವು ಕಡೆ 6 ವರ್ಷ ಆದ್ಮೇಲೆ. ಈಗ ಮಳವಳ್ಳಿ ಭಾಗದಲ್ಲಿ ಯಾವುದೋ ಒಂದು ಹಳ್ಳಿಲಿ 50 ವರ್ಷ ಆಗಿತ್ತಂತೆ ಮಾಡಿ, ಈಗ ಮತ್ತೆ ಮಾಡ್ತಾವ್ರೆ. ಅಂದ್ರೆ ಇದೆಲ್ಲ ಏನು ಅವಾಗ ಇವರು ಅಡಾಪ್ಟ್ ಮಾಡ್ಕೊಂಡಿದ್ದು, ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಸುಮ್ಮನೆ ಖರ್ಚು ಮಾಡಬಾರ್ದು. ಆಚರಣೆಗಳ ಹೆಸರಲ್ಲಿರ್ಬೋದು, ವೈಯಕ್ತಿಕವಾಗಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇರ್ಬೋದು. ನೀವು ಬರೀ 25 ವರ್ಷದಿಂದ ಲೆಕ್ಕ ಹಾಕಿ ಒಬ್ರು ಒಂದು ಅಲಗೂರಿಂದ ಮಳವಳ್ಳಿಗೆ ಹೋಗಿ ಬರ್ತಾನೆ ಅಂತಂದ್ರೆ ಅವರ ಸಂಪಾದನೆಯಲ್ಲಿ 1% ಮಾತ್ರನೇ ಟ್ರಾನ್ಸ್ಪೋರ್ಟೇಷನ್ಗೆ ಬಳಕೆ ಆಗ್ತಿತ್ತು. ಇವತ್ತು ಸಂಪಾದನೆಯಲ್ಲಿ 25ರಿಂದ 30% ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗುತ್ತೆ. ಈ ಕಾರಣಕ್ಕೇನೆ ಇತ್ತೀಚೆಗೆ ಸಾರ್ವಜನಿಕ ಸಾರಿಗೆನ ಈಗ ಬರೀ ಹೆಣ್ಮಕ್ಳು ಕೊಟ್ಟಿದ್ದಾರೆ, ಹೋಗ್ತಾ ಹೋಗ್ತಾ ಎಲ್ರಿಗೂ ಫ್ರೀ ಮಾಡ್ತಾರೆ. ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈಗಾಗಲೇ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ. ಇಲ್ಲಿ ಇವರು ರಾಜಕೀಯಕ್ಕೋಸ್ಕರ ಒಂದ್ಸಲ ಹೆಣ್ಮಕ್ಳಿಗೆ, ಒಂದ್ಸಲ ಏನದು ಹಿರಿಯ ನಾಗರಿಕರಿಗೆ, ಒಂದ್ಸಲ ಸ್ಟೂಡೆಂಟ್ಸ್ಗೆ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಆರ್ಥಿಕತೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ಆಚರಣೆಗಳು ನೀವು ಎಚ್ಚರಿಕೆಯಿಂದ ಮಾಡಬೇಕು. ಒಂದೇ ಸಲ ನಿಮಗೆ 2 ಲಕ್ಷ 3 ಲಕ್ಷ ಸಾಲ ಸೇರ್ಕೊಳ್ತು ಅಂತಂದ್ರೆ ಅದರಿಂದ ನೀವು ರಿಕವರ್ ಆಗಬೇಕು ಅಂತಂದ್ರೆ 3-4 ವರ್ಷ ಬೇಕಾಗುತ್ತೆ. ಆ 3-4 ವರ್ಷದಲ್ಲಿ ಮತ್ತೆ ಏನೋ ಹುಷಾರು ತಪ್ಪಿತು ಅಂತ ಇಟ್ಕೊಳ್ಳಿ, ಅಲ್ಲಿ ಇನ್ನೂ 1-2 ಲಕ್ಷ ಆ್ಯಡ್ ಆಯಿತು ಅಂತಂದ್ರೆ 10 ವರ್ಷ 15 ವರ್ಷ ಹೋಗ್ಬಿಡುತ್ತೆ. ಇನ್ನು ಮದುವೆ ವಿಚಾರಗಳಲ್ಲೂ ಅಷ್ಟೇ, ಹೆಚ್ಚು ಖರ್ಚು ಮಾಡಿ ಮದುವೆ ಮಾಡೋದಷ್ಟು ಅದು ಸುಮ್ಮನೆ ಹೆಣ್ಮಕ್ಳಿಗೆ ಹೇಳ್ಬೋದು. ಪಾಪ ಗಂಡು ಮಕ್ಕಳಲ್ಲಿ ಲಾಸ್ಟಲ್ಲಿ ಕೂತವ್ರೆ, ಅವ್ರಿಗೂ ಅಕ್ಕ ತಂಗಿರು ಇರ್ತಾರೆ, ಮನೇಲಿ ಎಂತ ಪ್ರೆಷರ್ ಕೊಡ್ತಾರೆ ಅಂತಂದ್ರೆ, ನಿಮ್ಮ ತಂಗಿನ ಮದುವೆ ಆದ್ಮೇಲೆ ನೀನು ಆಗ್ಬೇಕು, ನಿಮ್ಮ ಅಕ್ಕಂದ ಆದ್ಮೇಲೆ ಆಗ್ಬೇಕು, ನೀನು ನಿಮ್ಮ ಅಕ್ಕನ ಮದುವೆಗೆ ಇಷ್ಟು ದುಡಿಬೇಕು, ನಿಮ್ಮ ತಂಗಿ ಮದುವೆಗೆ ಇಷ್ಟು ಕೊಡಬೇಕು, ಈ ಥರ ಪ್ರೆಷರ್ ಕೊಡ್ತಾರೆ. ಅವರು ಆ ಬರ್ಡನ್ನ 10-15 ವರ್ಷ ಬರಬೇಕು. ಹಾಗಾಗಿ ಇನ್ನ ಉಳಿದಂಥ ವಿಚಾರಗಳನ್ನ ಯತೀಶ್ ಸರ್ ಅವರು ಮಾತಾಡ್ತಾರೆ. ಅವರು ಮಾತಾಡಿದ ನಂತರ ಕೆಲವು ಸಿಂಪಲ್ ಕ್ವಶನ್ಸ್ನ ಕೇಳ್ತೀವಿ, ಅದಾದಮೇಲೆ ಕಾರ್ಯಕ್ರಮ ಮುಗಿಯುತ್ತೆ. ಇಷ್ಟೊತ್ತು ಮಾತಾಡಿದ್ದು ಎಷ್ಟು ಸರಿ ಇತ್ತು ಎಷ್ಟು ತಪ್ಪಿತ್ತು ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಶರಣಗಳನ್ನು ತಿಳಿಸ್ತಾ ಥ್ಯಾಂಕ್ ಯು.